ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರದಲ್ಲಿ ಚಂಪಾಷಷ್ಠಿ ಹಿನ್ನೆಲೆ ನರಸಿಂಹಸ್ವಾಮಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ತಳಿರು ತೋರಣಗಳಿಂದ ದೇಗುಲ ಕಂಗೊಳಿಸುತ್ತಿತ್ತು. ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. द्विषड्भुजं षण्मुखमम्बिकासुतं कुमारमादित्यसमानतेजसं वन्दे मयूरासनमध्यसंभवं ಸೇನಾನ್ಯಮಾದ್ಯಂ ಮಮಭೀಷ್ಟಸಿದ್ಧಯೇ. ಮಾರ್ಗಶಿರ ಶುದ್ಧ ಷಷ್ಠಿ, ಚಂಪಾಷಷ್ಠಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದಂತಹ ದಿನ. ಈ ಷಷ್ಠಿ ವರ್ಷದಲ್ಲಿ 3 ಷಷ್ಠಿ ತುಂಬ ವಿಶೇಷವಾದಂಥ. ಅದು ಮೊದಲನೇ ಷಷ್ಠಿ ಬಂದು ಚಂಪಾಷಷ್ಠಿ, ಎರಡನೇ ಷಷ್ಠಿ ಬಂದು ತುಳು ಷಷ್ಠಿ ಅಂತ ಹೇಳ್ತೀವಿ, ಮೂರನೇ ಷಷ್ಠಿ ಬಂದು ಕುಮಾರ ಷಷ್ಠಿ ಅಂತ. ಈ ಚಂಪಾಷಷ್ಠಿಯ ದಿನ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಒಂದೇ ಶಿಲೆಯಲ್ಲಿ 2 ದೇವರು ಸ್ವಯಂಭೂ ಆಗಿರುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿ. ಮುಂಭಾಗದಲ್ಲಿ ಸುಬ್ರಹ್ಮಣ್ಯದ ಬೆನ್ನಿನ ಮೇಲೆ ನರಸಿಂಹದೇವರು ಇರ್ತಾರೆ. ಎರಡೂ ದೇವರನ್ನು ಒಂದೇ ಕ್ಷಣದಲ್ಲಿ ಒಂದೇ ಸಮಯದಲ್ಲಿ ದರ್ಶನ ಮಾಡುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ಬಂದು ದರ್ಶನ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಜಾತಕದಲ್ಲಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಜನ್ಮಾಂತರದಲ್ಲಿ ಕಾರಣಾಂತರವಾಗಿ ಬಂದಿರುವಂತಹ ದೋಷಗಳಾಗಿರ್ಬೋದು, ಮತ್ತು ಸರ್ಪದೋಷ, ಚರ್ಮವ್ಯಾಧಿ, ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದೋಷಗಳು ಇಲ್ಲಿ ಬಂದು ಸ್ವಾಮಿ ಸೇವೆ ಮಾಡೋದರಿಂದ ಎಲ್ಲರಿಗೂ ಶೀಘ್ರವಾಗಿ ಫಲ ಸಿಗ್ತಾ ಇದೆ. ಸ್ವಾಮಿಗೆ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದಂತಹ ಅಭಿಷೇಕ ಸೇವೆಗಳೆಲ್ಲ ನಡೆದಿರುತ್ತೆ. ಮತ್ತು ಮಹಾಮಂಗಳಾರತಿ, ಮಹಾಪೂಜೆ ಎಲ್ಲ, ಮಹಾನೈವೇದ್ಯ ಎಲ್ಲ ಆಗಿ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಮುಕ್ತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಇವತ್ತು ಘಾಟಿನಲ್ಲಿ ಚಂಪಾಷಷ್ಠಿ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಮನೆಯಲ್ಲಿ ಷಷ್ಠಿ ಆಚರಣೆ ಮಾಡ್ತೀವಿ. ಹುತ್ತಕ್ಕೆ ಹೋಗ್ತೀವಿ, ಹಾಲು ಎರಿತೀವಿ, ಉಪವಾಸ ಇರ್ತೀವಿ, ಎಲ್ಲ ಮಾಡ್ತೀವಿ. ಈ ದಿನ ಇಲ್ಲಿ ಬಂದು ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾವು ಚಿಂತಾಮಣಿಯಿಂದ 10 ಜನ ಬಂದಿದ್ದೀವಿ ದರ್ಶನಕ್ಕೆ ಅಂತ. ಇಲ್ಲಿ ತುಂಬ ಜನ ಇದ್ದಾರೆ, ಕ್ರೌಡ್ ಇದೆ, ಆದರೂ ಪರವಾಗಿಲ್ಲ. ಆ ದೇವರ ದಯೆಯಿಂದ ನಮಗೆ ದರ್ಶನಕ್ಕೆ ಕಾಯ್ತಾ ಇದ್ದೀವಿ. ಇನ್ನೂ ದರ್ಶನ ಆಗಲಿಲ್ಲ. ಆ ನಾಗಪ್ಪನ ಆಶೀರ್ವಾದದಿಂದ ದರ್ಶನ ಮುಗಿಸ್ಕೊಂಡು ಕ್ಷೇಮವಾಗಿ ನಮ್ಮೂರು ಸೇರ್ತೀವಿ ಅಂತ ಹೇಳೋಕ್ಕೆ ಆಸೆ ಪಡ್ತೇವೆ. ಈ ಷಷ್ಠಿಗೋಸ್ಕರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜನ ತುಂಬ ಜನ ಇದ್ದಾರೆ. ತುಂಬ ಕ್ಯೂ ಇದೆ. ಧರ್ಮ ದರ್ಶನಕ್ಕೆ ತುಂಬ ಜನ ಇದ್ದಾರೆ. 50 ರೂಪಾಯಿ ಟಿಕೆಟ್ ಅವ್ರಿಗೂ ತುಂಬ ಜನ ಇದ್ದಾರೆ. ಆದರೂ ಆ ದೇವ್ರ ದಯೆಯಿಂದ ದರ್ಶನ ಆಗುತ್ತೆ. ಎಲ್ಲರೂ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬೆಂಗಳೂರು ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಪಾಟೀಲ್ ನೇತೃತ್ವದಲ್ಲಿ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಹರಕೆ ಹೊತ್ತು ರಾಜಗೋಪುರದ ಮುಂದೆ 1001 ತೆಂಗಿನಕಾಯಿ ಹೊಡೆದು ಜೈಕಾರ ಕೂಗಿದರು. ಹಾಗಾಗಿ ನಮ್ಮ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರಕ್ಕೆ ಒಂದು ಹಾರ್ಟ್ ತರ ನಮ್ಮ ಘಾಟಿ ಕ್ಷೇತ್ರ. ಸೊ ಹಾಗಾಗಿ ನಾವು ಸಾಹೇಬರು ಮುಖ್ಯಮಂತ್ರಿ ಆಗೋ ದಿಶಾನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿಶಾನೇ ನಾವು ಅದ್ದೂರಿಯಾಗಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಸರ್ ಬರ್ತಾರೆ ಸರ್. ಹಿರಿಯರು ಎಲ್ಲ ಯೋಚನೆ ಮಾಡ್ತಾರೆ. ಮಾಡಿ ಖಂಡಿತವಾಗ್ಲೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರನ್ನ ಮುಖ್ಯಮಂತ್ರಿ ಮಾಡೇ ಖಂಡಿತ ಇದೆ ಸರ್. ಸಾಹೇಬ್ರು ಇದೆ ಸರಿನೇ, ಇವಾಗ್ಲೇನೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳಾಗ್ತಾರೆ. ತೂಬ್ಗೆರೆ ಶಿವಕುಮಾರ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.